ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್ ಇವಾಗ ರೀಸೆಂಟಾಗಿಂದ ಒಂದು ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳು ಬಂದೈತೆ. ಒಂದು ಪರ್ಟಿಕ್ಯುಲರ್ ದೇವಸ್ಥಾನಕ್ಕೆ ಹೋಗಿ ಒಂದು ವ್ಲಾಗ್ನ ಮಾಡಿ ಅಂತ. ಅದು ಯಾವುದೇ ದೇವಸ್ಥಾನ ಅಂದರೆ ಹೋಗ್ತಾ ಹೇಳ್ತೀನಿ, ಗೋವಾದಲ್ಲಿರುವಂಥ ದೇವಸ್ಥಾನ ಅದು. ಅದಕ್ಕೆ ಇವಾಗ ನಮ್ಮ ಪಯಣ ಎಲ್ಲಿ ಅಂದರೆ ಗೋವಾ ಕಡೆ. ಯಾವಾಗ ಅಂದರೆ ಈ ಕಮೆಂಟ್ಸ್ಗಳು ಬರ್ತಾನೆ ಇದ್ವಲ್ಲ, ಒಂದು 8-10 ಜನ ಕಮೆಂಟ್ ಮಾಡಿದರು ಗೈಸ್, ಗೋವಾದಲ್ಲಿರೋಂಥ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡಿ ಅಂತ. ಅದಕ್ಕೆ ಒಳ್ಳೆ ಐಡಿಯಾ, ಗೋವಾನೇ ಎಕ್ಸ್ಪ್ಲೋರ್ ಮಾಡಿಬಿಡೋಣ ಅಂತ ಇವಾಗ ರೆಡಿಯಾಗಿದ್ದೀನಿ. ಬೆಂಗಳೂರಲ್ಲಿ ಇವಾಗ ಲೈಟಾಗೆ ಮಳೆ ಬರೋಂಥ ಚಾನ್ಸಸ್ ಐತೆ ಗೈಸ್. ಇವಾಗ ನಮ್ಮ ಟ್ರೈನು ರೆಡಿಯಾಗಿ ನಿಂತೈತೆ. ನಿನ್ನೆ ರಾತ್ರಿನೇ ಟ್ರೈನ್ ಟಿಕೆಟ್ನ ಬುಕ್ ಮಾಡಿಬಿಟ್ಟಿದ್ದೀನಿ. ತತ್ಕಾಲಲ್ಲಿ ಅವೈಲಬಲ್ ಇತ್ತು, 3 AC ಬುಕ್ ಮಾಡಿದ್ದೀನಿ. ಇವಾಗ ಪಟಾಪಟ್ ಅಂತ ರೆಡಿಯಾಗಿ ಟಕ್ ಅಂತ ರೈಲ್ವೆ ಸ್ಟೇಷನ್ಗೆ ಹೊಂಟ್ಬಿಡೋಣ. ಬನ್ನಿ ಗೈಸ್. ಇವಾಗ ಏನೇನು ಲಗೇಜ್ ಪ್ಯಾಕ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಗೈಸ್. ಒಂದು ಹ್ಯಾಟ್ ತೊಗೊಂಡಿದ್ದೀನಿ ಇರಲಿ ಅಂತ, 1-2 ಚಡ್ಡಿ, 3 ಪ್ಯಾಂಟ್ ತೊಗೊಂಡಿದ್ದೀನಿ, 4 ಟೀ ಶರ್ಟ್ ತೊಗೊಂಡಿದ್ದೀನಿ. ಯಾಕಂದರೆ ಅಲ್ಲಿ ಶರ್ಟ್ ಹಾಕೋಕ್ಕಲ್ಲ ಗೈಸ್, ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ ಸಮುದ್ರದ ಹತ್ರ. ಅದಕ್ಕೆ ಎಲ್ಲ ಟೀ ಶರ್ಟ್ಗಳೇ ತೊಗೊಂಬಿಟ್ಟಿದ್ದೀನಿ. 1 ಕರ್ಚೀಪು, 2 ಹೇಳೋಂಗಿಲ್ಲ ಚಾರ್ಜರು, ಇದೇ ಸೆಂಟು ಗೈಸ್ ನಾನು ಹಾಕೋದು ಯಾವಾಗಲೂ, ಈ ಸೆಂಟನ್ನು ತೊಗೊಂಡಿದ್ದೀನಿ. ಮತ್ತು ಇದು ಡ್ಯಾಶ್ ಮೈಕು ಗೈಸ್. ನೀವು ಕಂಪಲ್ಸರಿ ಮೈಕ್ ಇಟ್ಕೊಂಡಿರಿ ಗೈಸ್, ಇದು ಸಿಕ್ಕಾಪಟ್ಟೆ ಯೂಸಿಗೆ ಬರುತ್ತೆ. ನೀವು ಸೋಲೋ ಟ್ರಾವೆಲ್ ಮಾಡಿರಿ, ಇಲ್ಲ ಯಾರ ಜೊತೆನಾದರೂ ಮಾಡಿ, ಈ ಮೈಕು ಪರ್ಟಿಕ್ಯುಲರ್ ಆಗಿ ಸಖತ್ತಾಗಿ ಯೂಸ್ ಬರುತ್ತೆ. ಕಡಿಮೆ ರೇಟಲ್ಲಿ ಒಳ್ಳೆ ಮೈಕು, ಇದು ಸಿಕ್ಕಾಪಟ್ಟೆ ಫೇಮಸ್ಸು. ಯೂಟ್ಯೂಬರ್ ಏನಾದರೂ ಗಿಫ್ಟ್ ಕಳಿಸಿದಾಗ ಇದೇ ಡ್ಯಾಶ್ ಮೈಕ್ನೇ ಕಳಿಸ್ತಾರೆ. ಇದು ಸಿಕ್ಕಾಪಟ್ಟೆ ಒಳ್ಳೆ ಪ್ರಾಡಕ್ಟ್ ಗೈಸ್. ನೀವು ಕಮ್ಮಿ ರೇಟಲ್ಲಿ ಸ್ಟಾರ್ಟಿಂಗ್ ನೀವು ವ್ಲಾಗ್ಸ್ ಮಾಡ್ತಾಯಿದ್ದೀರಾ ಅಂದರೆ ಇದು ಸಿಕ್ಕಾಪಟ್ಟೆ ಯೂಸಿಗೆ ಬರುತ್ತೆ ನಿಮಗಂತೂ. ಅದಾದಮೇಲೆ ಒಂದು ವಾಚು ಮತ್ತು ATM ಕಾರ್ಡ್ ನಂದು, ಪ್ಲಸ್ಸು ಒಂದು ಗೈಸ್ ಈ ಬ್ಲೂಟೂತ್ ಇರಲೇಬೇಕು ಗೈಸ್. ನೀವೆಲ್ಲಾದರೂ ಹೋಗಲಿ ಬ್ಲೂಟೂತ್ ಇಟ್ಕೊಂಡಿರಿ. ಪ್ಲಸ್ಸು ಇದು ನೋಡ್ಬೋದು, ಇದು ನಾನು ಫ್ಲಿಪ್ಕಾರ್ಟಿಂದ ತರಿಸಿರೋದು ಗೈಸ್. ಎಷ್ಟು ಉದ್ದ ಐತೆ ಇದು, ಸಿಕ್ಕಾಪಟ್ಟೆ ಯೂಸಿಗೆ ಬರುತ್ತೆ. ಇದರಲ್ಲಿ ಇದ್ದರೆ ನೀವು ಡ್ರೋನ್ ಶಾಟೇ ತೆಗಿಯೋಂಗಿಲ್ಲ, ಆ ಥರ ಆ್ಯಂಗಲೆಲ್ಲ ತೆಗಿಬೋದು. ಇದು ಕಂಪಲ್ಸರಿ ಕ್ಯಾರಿ ಮಾಡ್ತೀನಿ ನಾನು. ಇದ್ರ ಪ್ರೈಸ್ ಬಂದ್ಬಿಟ್ಟು ಎಷ್ಟಿರ್ಬೋದು, 250 ರೂಪಾಯಿ ಗೈಸ್ ಅಷ್ಟೇ. ಇದು ನಿಮಗೆ ಬೇಕು ಅಂದರೆ ನಂದು ವೀಡಿಯೋ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಾದ್ರೆ ಹೋಗಿ ಪರ್ಚೇಸ್ ಮಾಡ್ಬೋದು. ಡ್ಯಾಶ್ ಮೈಕ್ದು ಅಷ್ಟೇ, ನಿಮಗೆ ಲಿಂಕ್ ಹಾಕಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಪ್ಲಸ್ಸು ಇದೊಂದು ಚಿಕ್ಕದೊಂದು ತೊಗೊಂಡಿದ್ದೀನಿ. ಪ್ಲಸ್ಸು ನಾನು ಬುಕ್ ತೊಗೊಂಬಂದಿದ್ದೀನಲ್ಲ, ಲಾಸ್ಟ್ ಟೈಮ್ ಓದೋಕ್ಕಾಗಿರಲಿಲ್ಲ, ಅದಕ್ಕೆ ಇವತ್ತು ಹೋಗಿ ಓದೋಣ ಅಂತ. ಇವಾಗ ಪಟಾಪಟ್ ಅಂತ ಇದನ್ನೆಲ್ಲ ಪ್ಯಾಕ್ ಮಾಡಿ ಬ್ಯಾಗೊಳಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಗೈಸ್. ಫೈನಲ್ ಆಗಿ ಇವಾಗ ಒಂದು ಹ್ಯಾಟ್ ಹಾಕ್ಕೊಂಡು, ಹ್ಯಾಟ್ ಮಾಡ್ಕೊಂಬಂದ್ಬಿಟ್ಟಿದ್ದೆ, ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಹ್ಯಾಟು ಕಂಪಲ್ಸರಿ ತಗೊಂಬಿಡ್ಬೇಕು. ಇವಾಗ ಜಲ್ದಿ ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ನಮ್ಮ ಟ್ರೈನ್ ವಾಸ್ಕೋ ಡ ಗಾಮ ರೆಡಿಯಾಗಿ ನಿಂತಿರುತ್ತೆ. 3:30ಗೆ ಇರೋದು ಟ್ರೈನು, 1 ಗಂಟೆಗೆ ಬಿಡ್ತಾಯಿದ್ದೀನಿ ಮನೆ ಈ ಸಲ. ನೋಡೋಣ, ಇನ್ನೂ 2.5 ಅವರ್ ಟೈಮ್ ಐತೆ. ಬಸ್ಸು ರೆಡಿಯಾಗಿ ನಿಂತೈತೆ, ಹೋಯ್ತಾ ಇದ್ದೀವಿ. ಇವಾಗ ನಾನಿರೋ ಜಾಗದಿಂದ ಸುಮ್ಮನಳ್ಳಿಗೆ ಹೋಗ್ಬೇಕು. ನಾನು ಯಾವಾಗ ಬಂದರೂ ಲಾಸ್ಟ್ ಸೀಟಲ್ಲೇ ಕುಂತ್ಕೊಳ್ಳೋದು, ಇದನ್ನ ಒಂಥರ ಲಕ್ಕು ನನಗೆ. ನಮ್ಮ ಬಸ್ ನೋಡೋಕ್ಕೆ ಖುಷಿ ಆಯ್ತದೆ ಗೈಸ್. ನಮ್ಮ ಕರ್ನಾಟಕದ ಬಸ್ಗಳು ಸೂಪರು. ಅದು ಸ್ವಲ್ಪ ಶಕೆ ಐತಪ್ಪ ಇಲ್ಲಂತೂ. ದೂರ ಇನ್ನು ದೂರ ಕರೆದುಕೊಂಡು ಹೋಗೋ ಮಾಯಾಗಾರ, ಈ ಭುವಿಯಾಚೆ ಕಡಲಾಚೆ ಮುಗಿಲಾಚೆಗೂ ಪ್ರತಿ ಜನುಮಕ್ಕೂ ಜೊತೆ ಬದುಕುವ ಹಾಗೆ. ಸೂರ್ಯ ಚಂದ್ರ 2 ತಂದು ನಿನ್ನ ಕಿವಿಗೆ ಇಡುವೆ ಒಡವೆ ಇಂದು. ಈ ಯುಗದಾಚೆ ಜಗದಾಚೆ ಬಾನಾಚೆಗೂ ಹುಡುಕಿ ಕೊಡುವೆ ಖುಷಿಯ ತಂದು. ಗೈಸ್ ಇವ್ರೇನು ಸೆಂಟ್ರಲ್ಲೇ ತಗೊಂಬಂದು ಹಾಕ್ಬಿಟ್ಟವ್ರಪ್ಪ. ಇವಾಗ ನಾವು ಫೈನಲ್ ಇದ್ದೀವಿ ಸುಮ್ನಳ್ಳಿಗೆ ಬಂದ್ಬಿಟ್ಟಿದ್ದೀನಿ. ಇಲ್ಲಿಂದ ಬರೀ ಇಲ್ಲಿಗೆ ಬರೋಕ್ಕೆ 30 ನಿಮಿಷ ತಗೊಂಡೈತೆ. ಇಲ್ಲಿಂದ ಸ್ವಲ್ಪ ದೂರನೇ ಗೈಸ್ ಯಶವಂತಪುರ, ಸುಯ್ಯನಾಗಿ ಹೋಗ್ಬಿಡ್ಬೋದು ಗೈಸ್. ಒಂದು 10 ನಿಮಿಷ ಕಾಯ್ದೆ, ಬಸ್ ಬರಲೇ ಇಲ್ಲ. ಇವಾಗ ಗೊರಗುಂಟೆಪಾಳ್ಯ ಮೆಟ್ರೋ ಸ್ಟೇಷನ್ ಗಂಟ ಹೋಗ್ಬಿಡೋಣ ಬರ್ರಿ. ಅಲ್ಲಿಂದ ಯಾವ್ದಾದ್ರು ಸಿಗ್ಬೋದೇನೋ, ಹೆಬ್ಬಾಳ ಬಸ್ ಐತೆ, ಅಲ್ಲಿಗೆ ಹೋಗ್ಬಿಟ್ರೆ ಹತ್ರ ಆಗುತ್ತೆ. ಜೊತೆಯಲ್ಲೇ ಒಂದೇ ಸ್ವಪ್ನಕ್ಕೆ ಕರೆದೊಯ್ಯಲೇ ಬರುವಾಗ ದಾರಿಯ ಮರೆವೆ ಬೇಕಂತ ಗೈಸ್. ಫೈನಲಿ ಇವಾಗ ಗೊರಗುಂಟೆಪಾಳ್ಯ ಬಂದು ಇಳ್ಕೊಂಡಿದ್ದೀವಿ ಮೆಟ್ರೋ ಸ್ಟೇಷನ್ ಹತ್ರ.
ಒಂದು ಟ್ರಿಪ್ಗೆ 3 ಟ್ರಾವೆಲ್ ಅಂದ್ಕೊಳ್ಳಿ. ಇವಾಗ ಬನ್ನಿ ಮೆಟ್ರೋದಲ್ಲಿ ಹೋಗ್ಬಿಡೋಣ. ನಮ್ಮ ಮೆಟ್ರೋದಲ್ಲಿ ಇಲ್ಲಿಂದ 1.5 ಕಿಲೋಮೀಟ್ರ್ ಆಯ್ತು ಅಷ್ಟೇ. ಮೆಟ್ರೋದಲ್ಲಿ ಹೋಗ್ಬಿಡೋಣ ಗೈಸ್, ಚೆನ್ನಾಗಿರುತ್ತೆ. ಮೆಟ್ರೋ ಟಿಕೆಟ್ ಬುಕ್ ಮಾಡಿದ್ದೀನಿ ಇವಾಗ ಆನ್ಲೈನಲ್ಲಿ. ಗೈಸ್ ಲೈಫಲ್ಲಿ ಈ ಥರ ಫಸ್ಟ್ ಟೈಮ್ ಆಗಿರೋದು ಅಂತ ಅನಿಸುತ್ತೆ. ಒಂದು ಟ್ರೈನ್ ಹತ್ತಕ್ಕೆ ಇನ್ನೊಂದು ಟ್ರೈನ್ ಹತ್ಕೊಂಡು ಹೋಗ್ತಾ ಇರೋದು. ಬಂದವ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ ಇವಾಗ. ಗೈಸ್ ಮೆಟ್ರೋ ಸ್ಟೇಷನ್ಗೆ ನಾವು ಬಂದಿದ್ದೀವಿ, ಇನ್ನೂ ಮೆಟ್ರೋ ಬಂದಿಲ್ಲ. ಇನ್ನೂ 6 ನಿಮಿಷ ಇದೆ ಬರೋಕ್ಕೆ ಮೆಟ್ರೋ. ಸಿಕ್ಕಾಪಟ್ಟೆ ವೈಲೆನ್ಸ್ ಗೈಸ್ ಇಲ್ಲೊಂದು, ಸಿಕ್ಕಾಪಟ್ಟೆ ಸೌಂಡು, ಸಿಕ್ಕಾಪಟ್ಟೆ ಗಾಡಿ ಓಡಾಡೋದು ಇದೇ ರೂಟಲ್ಲಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ಸೌಂಡು. ನಿನ್ನಿಂದ ತುಂಬಾ ದೂರ ಇರಲಾದೆನು, ಹಾಗಂತ ಕಣ್ಣ ಮುಂದು ಬರಲಾದೆನು. ಹೇಗಿದೆ ನಲ್ಮೆಯ ಸೋಜಿಗ, ನನ್ನ ಎದೆಯ ಸಣ್ಣ ತೆರೆಯ ಧಾರಾವಾಹಿ ನಿನ್ನ ನೆನಪು, ನಿನ್ನೆ ತನಕ ಎಲ್ಲಿ ಅಡಗಿ ಇತ್ತು ನಿನ್ನ ಕಣ್ಣ ಹೊಳಪು. ಗೈಸ್ ಫೈನಲ್ಲಿ ಬಂದಿದ್ದೀವಿ. ಇನ್ನೂ 1 ಅವರ್ ಟೈಮ್ ಇದೆ ನಮಗೆ. ಇಲ್ಲೇ ಸದ್ಯಕ್ಕೆ ಹೋಗ್ಬಿಟ್ಟು ಊಟ ಮಾಡ್ಕೊಂಬರೋಣ ಗೈಸ್. ಇನ್ನೂ 1 ಅವರ್ ಟೈಮ್ ಐತೆ. ಊಟ ಮಾಡಿಲ್ಲ ನಾನು ಇನ್ನೂ. ಗೈಸ್ ಈ ಹೋಟ್ಲು ಪ್ಯೂರ್ ವೆಜ್ ತೊಗೊಂಬಿಟ್ಟಿದ್ದೀನಿ ಇವತ್ತು. ಸಖತ್ತಾಗಿ ಮಾಡ್ತಾರೆ ಊಟ ಅಲ್ಲಿ. ಯಾವಾಗ ಬಂದು ಪಾರ್ಸಲ್ ಅಲ್ಲಿಂದನೇ ತಗೊಂಡೋಗೋದು, ಚೆನ್ನಾಗಿರ್ತದೆ. ಇವಾಗ ಸೀದಾ ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ಬಿಡೋಣ. ನೀರು ತೊಗೊಬೇಕು, ನೀರು ತೊಗೊಂಡಿಲ್ಲ. ಅಲ್ಲಿ ಮುಂದೆ ಹೋಯ್ತಾ ಮೆಟ್ರೋ ಸ್ಟೇಷನ್ ಆಚೆನೇ ನೀರು ತೊಗೊಂಬಿಡೋಣ. ಚೆನ್ನಾಗಿರೋ ನೀರು ತೊಗೊಂಬಿಟ್ರೆ ಚೆನ್ನಾಗಿ ಟ್ರಾವೆಲ್ ಮಾಡ್ಬೋದು, ಇಲ್ಲಾಂದರೆ ತಲೆಕೆ ತೊಗೊಬಿಡ್ತದೆ. ಏನೇನು ತೊಗೊಂಡಿದ್ದೀನಿ ಅನ್ನನ್ನೆಲ್ಲ ಟ್ರೈನಲ್ಲಿ ಹೋದಾಗ ತೋರಿಸ್ತೀನಿ. ಗೈಸ್ ಫೈನಲ್ಲಿ ವಾಟ್ರ್ ಬಾಟ್ಲನ್ನು ತೊಗೊಂಬಿಟ್ಟೆ. ಆ ಮುಂದೆ ನಿಂತೈತಲ್ಲ ಅದೇ ನಮ್ಮ ಟ್ರೈನು. ರೈಲ್ವೆ ಸ್ಟೇಷನ್ಗೂ ಬಂದ್ಬಿಟ್ಟಿದ್ದೀನಿ. ಇದೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಇನ್ನೂ ನಮ್ಮ ಟ್ರೈನ್ ಓಡಾಡೋಕ್ಕೆ ಅರ್ಧ ಗಂಟೆ ಐತೆ ಗೈಸ್. ಇವಾಗ ಹೇಳ್ತೀನಿ ಮುಂದಿಂದು ಎಲ್ಲಿ ಹೋಗ್ತಿದ್ದೀನಿ ಎಲ್ಲ ನನ್ನ ಮುಂದಿನ ಬ್ಲಾಗಲ್ಲಿ ತಿಳಿಸೋಣ. ಈ ಬ್ಲಾಗ್ನ ಎಂಡ್ ಮಾಡೋಣ. ಸಿಗೋಣ ಗೈಸ್ ಮುಂದಿನ ಬ್ಲಾಗಲ್ಲಿ. ನೋಡ್ತಾ ಇರಿ, ಹಂಗೆ ಸಪೋರ್ಟ್ ಮಾಡಿ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಬಿಡಿ.